ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕಳೆದ ಒಂದು ವಿಡಿಯೋದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ ಈ ಮಾಡಲ್ ಪೇಪರ್ 1. ಸೊ ಈ ಒಂದು ವಿಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಸೊ ಕ್ವಶನ್ ನಂಬರ್ 39 ನೋಡೋದಾದ್ರೆ, ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 minus 4x ಈಸ್ 1 and 2 ಆರ್ ಬೈಜೆಕ್ಟಿವ್. ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 minus 4x ಅಂತ ಇದೆ. ಓಕೆ, ಸೊ 1 ಚೆಕ್ ಮಾಡ್ಬೇಕಂದ್ರೆ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಕನ್ಸಿಡರ್ ಮಾಡಿಬಿಟ್ಟು, ಸೊ ಇಟ್ ಇಂಪ್ಲೈಸ್ x1 ಇಸ್ ಈಕ್ವಲ್ ಟು x2 ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಏನಿದೆ 3 minus 4x ಇದೆ. ಸೊ ಎಫ್ ಆಫ್ x1 ಏನಾಗುತ್ತೆ ಹಂಗಂದ್ರೆ 3 minus 4x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂದ್ರೆ ಏನಾಗುತ್ತೆ 3 minus 4x2 ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ 3 ಗೆಟ್ ಕ್ಯಾನ್ಸಲ್ ಆನ್ ಬೋತ್ ಸೈಡ್. ಸೊ ಏನು ಉಳಿತು ಈಗ minus 4x1 ಇಸ್ ಈಕ್ವಲ್ ಟು minus 4x2 ಉಳಿಯುತ್ತೆ. ಸೊ ಬೋತ್ ಸೈಡ್ minus 4 ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಸಿಗುತ್ತೆ, x1 ಇಸ್ ಈಕ್ವಲ್ ಟು x2 ಅಂತ ಸಿಗುತ್ತೆ. ಸೊ ಇದರಿಂದ ಏನ್ ಹೇಳ್ಬೋದು, ಎಫ್ ಈಸ್ 1 ಫಂಕ್ಷನ್ ಅಂತ ಹೇಳ್ಬೋದು. ಓಕೆ, ಎಫ್ ಈಸ್ 1. ಸೊ ನೆಕ್ಸ್ಟ್ ಆನ್ ಟು ಚೆಕ್ ಮಾಡೋಣ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ 3 minus 4x ಈಸ್ ಈಕ್ವಲ್ ಟು ವೈ ಆಗುತ್ತೆ. ಓಕೆ, ಸೊ 3 ಆ ಕಡೆ ಶಿಫ್ಟ್ ಮಾಡಿದ್ರೆ minus 4x ಈಸ್ ಈಕ್ವಲ್ ಟು ವೈ ಮೈನಸ್ 3 ಆಗುತ್ತೆ. ನಾವು ಈ -4 ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಸೊ ಆಗ ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 3 ಹೋಲ್ ಡಿವೈಡೆಡ್ ಬೈ -4 ಆಗುತ್ತೆ. ಅಥವಾ ಇದ್ರ ಹೆಂಗ್ ಬರೀಬಹುದು, ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ನ್ಯೂಮರೇಟರ್ ನ ಇಂಟರ್ಚೇಂಜ್ ಮಾಡೋಣ, 3 minus y divided by 4 ಆಗುತ್ತೆ. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇದೆ ಹೌದಾ? ಸೊ ಹಂಗಂದ್ರೆ ಸೊ ಇಟ್ ಬಿಲಾಂಗ್ಸ್ ಟು ದ ಡೊಮೈನ್ ಆರ್. ಓಕೆ, ಸೊ ಡೊಮೈನ್ ಏನಿದೆ ಅಲ್ಲಿ ನಮಗೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಇದೆ ಹೌದಾ? ಸೊ ಹಂಗಾಗಿ ಎಫ್ ಅನ್ನೋದು ಏನಾಯ್ತು ಇಲ್ಲಿ ಆನ್ ಟು ಆಯ್ತು. ಸೊ ಎಫ್ ಈಸ್ ಆನ್ ಟು ಫಂಕ್ಷನ್. ಸೊ ಯಾವಾಗ ಒಂದು ಫಂಕ್ಷನ್ 1 ಮತ್ತೆ ಆನ್ ಟು ಆಗುತ್ತೋ, ಸೊ ಅಂತ ಫಂಕ್ಷನ್ಗೆ ನಾವು ಬೈಜೆಕ್ಟಿವ್ ಅಂತ ಕರಿತೀವಿ. ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ಬೋದು. ಓಕೆ, ಬಿಕಾಸ್ ಇಟ್ ಈಸ್ 1 and ಆನ್ ಟು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 40 ನೋಡೋಣ. ಸೊ ಇಲ್ಲಿ ಎ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್ ಮತ್ತೆ ಸಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಎ ಮ್ಯಾಟ್ರಿಕ್ಸ್ ಆರ್ಡರ್ ಬಂದ್ಬಿಟ್ಟು 3x3, ಸೊ ಬಿ ಮ್ಯಾಟ್ರಿಕ್ಸ್ ಆರ್ಡರ್ 3x3 ಅಂಡ್ ಸಿ ಮ್ಯಾಟ್ರಿಕ್ಸ್ ಆರ್ಡರ್ 3x1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಎ ಸಿ, ಬಿ ಸಿ ಅಂಡ್ ಎ ಪ್ಲಸ್ ಬಿ ಇಂಟು ಸಿ. ಆಲ್ಸೋ ವೆರಿಫೈ ದಟ್ ಎ ಪ್ಲಸ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ಎ ಸಿ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಮ್ಯಾಟ್ರಿಕ್ಸ್ ಎ ಮತ್ತೆ ಮ್ಯಾಟ್ರಿಕ್ಸ್ ಸಿ ನ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಹೆಂಗ್ ಮಲ್ಟಿಪ್ಲೈ ಮಾಡಬೇಕು, ಟೇಕ್ ಫಸ್ಟ್ ರೋ ಅಂಡ್ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್. ಹೌದಾ? ಸೊ ಇರೋದಿಲ್ಲಿ ಒಂದೇ ಕಾಲಮ್. ನಮಗೆ 0 into 2 ಅಂದ್ರೆ ಏನಾಗುತ್ತೆ, ಇಲ್ಲಿ 0 ಆಗುತ್ತೆ. ಪ್ಲಸ್ 6 into 2 ಅಂದ್ರೆ ಸಾರಿ 6 into -2 ಅಂದ್ರೆ -12 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 0 minus 12. ನೆಕ್ಸ್ಟ್ 7 into 3, ಸೊ 7 3s 21 ಆಗುತ್ತೆ. ಓಕೆ, ಸೊ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಆಯ್ತು. ನೆಕ್ಸ್ಟ್ ಈಗ ಏನ್ ಮಾಡೋಣ, ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. -6 into 2 ಅಂದ್ರೆ ಎಷ್ಟಾಗುತ್ತೆ, -12. ದೆನ್ 0 into -2 ಅಂದ್ರೆ 0 ಆಗುತ್ತೆ. ಪ್ಲಸ್ 8 into 3 ಅಂದ್ರೆ 24. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ರೋ ಮುಗೀತು. ಥರ್ಡ್ ರೋ ತಗೊಳ್ಳೋಣ. 7 into 2 ಅಂದ್ರೆ 14. ನೆಕ್ಸ್ಟ್ -8 into -2, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 8 2s 16 ಹೌದಾ? ಸೊ 0 into 3 ಅಂದ್ರೆ 0 ಆಯ್ತು. ಸೊ ದಿಸ್ ಈಸ್ ಎ ಸಿ ಮ್ಯಾಟ್ರಿಕ್ಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಅವಾಗ 21 minus 12, ಸೊ ಎಷ್ಟಾಗುತ್ತೆ 9 ಆಗುತ್ತೆ. ನೆಕ್ಸ್ಟ್ 24 minus 12 ಅಂದ್ರೆ ಇಲ್ಲಿ 12 ಆಗುತ್ತೆ. ದೆನ್ 14 plus 16 ಅಂದ್ರೆ 30 ಆಯ್ತು. ಸೊ ದಿಸ್ ಈಸ್ ಎ ಸಿ ಮ್ಯಾಟ್ರಿಕ್ಸ್. ಓಕೆ, ಎ ಇಂಟು ಸಿ ಮ್ಯಾಟ್ರಿಕ್ಸ್. ಸೊ ಸಪೋಸ್ ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಸೊ ಎ ಸಿ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಬಿ ಇಂಟು ಸಿ ಮಲ್ಟಿಪ್ಲೈ ಮಾಡೋಣ. ಸೊ ಬಿ ಮತ್ತೆ ಸಿ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೇಮ್ ಫಸ್ಟ್ ರೋ ತಗೊಳ್ಳೋಣ. ಇರೋದು ಇಲ್ಲಿ ಒಂದು ಕಾಲಮ್, ಸೊ ಅದಕ್ಕೆ ಮಲ್ಟಿಪ್ಲೈ ಮಾಡೋಣ. 0 into 2 ಸಾರಿ 0 into 2 ಅಂದ್ರೆ 0 ಆಯಿತು.
ನೆಕ್ಸ್ಟ್ 1 ಇಂಟು -2, ಸೊ ಏನಾಗುತ್ತೆ ಇಲ್ಲಿ 1 ಇಂಟು -2 ಅಂದರೆ -2 ಆಗುತ್ತೆ ಹೌದಾ. ಸೊ 0 -2. ನೆಕ್ಸ್ಟ್ 1 ಇಂಟು 3 ಅಂದರೆ +3 ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ತಗೊಳ್ಳೋಣ. 1 ಇಂಟು 2 ಅಂದರೆ 2. ನೆಕ್ಸ್ಟ್ 0 ಇಂಟು -2 ಅಂದರೆ 0. 2 ಇಂಟು 3 ಅಂದರೆ +6 ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ರೋ ತಗೊಳ್ಳೋಣ. 1 ಇಂಟು 2 ಅಂದರೆ 2 ಪ್ಲಸ್ 2 ಇಂಟು -2 ಅಂದರೆ -4 ಆಗುತ್ತೆ. ಓಕೆ, ಇದು -4 ಬರೆಯೋಣ. ನೆಕ್ಸ್ಟ್ 0 ಇಂಟು 3 ಅಂದರೆ 0. ದಿಸ್ ಈಸ್ ಬಿ ಇಂಟು ಸಿ ಮ್ಯಾಟ್ರಿಕ್ಸ್. ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಬಿ ಸಿ ಮ್ಯಾಟ್ರಿಕ್ಸ್. ಸೊ ಏನಂತ ಬರೀಬೋದು ಬಿ ಸಿ ಮ್ಯಾಟ್ರಿಕ್ಸ್. 3 ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಆಯಿತು. 2 ಪ್ಲಸ್ 6 ಅಂದರೆ 8 ಆಯಿತು. ನೆಕ್ಸ್ಟ್ 2 -4 ಅಂದರೆ -2 ಆಯಿತು. ಓಕೆ, ಸೊ ದಿಸ್ ಈಸ್ ಬಿ ಸಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಎ ಪ್ಲಸ್ ಬಿ ಇಂಟು ಸಿ ಹೌದಾ. ಸೊ ಫಸ್ಟ್ ಈಗ ಇಲ್ಲಿ ಎ ಪ್ಲಸ್ ಬಿ ಎ ಮತ್ತೆ ಬಿನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನು ಬರುತ್ತೆ? 0 ಪ್ಲಸ್ 0 ಅಂದರೆ 0, 6 ಪ್ಲಸ್ 1 ಅಂದರೆ 7, ದೆನ್ 7 ಪ್ಲಸ್ 1 ಅಂದರೆ 8. ಓಕೆನಾ. ಸೊ ಇಲ್ಲಿ ಅಡಿಷನ್ ಇದೆ ಹೌದಾ. ನೆಕ್ಸ್ಟ್ ಸೆಕೆಂಡ್ ರೋನ ಆ್ಯಡ್ ಮಾಡೋಣ. -6 ಪ್ಲಸ್ 1 ಅಂದರೆ -5 ಆಗುತ್ತೆ. 0 ಪ್ಲಸ್ 0 ಅಂದರೆ 0 ಆಗುತ್ತೆ. ದೆನ್ 8 ಪ್ಲಸ್ 2 ಅಂದರೆ 10. ಓಕೆ, ನೆಕ್ಸ್ಟ್ ಥರ್ಡ್ ರೋನ ಆ್ಯಡ್ ಮಾಡೋಣ. 7 ಪ್ಲಸ್ 1 ಮೀನ್ಸ್ 8. ಇಲ್ಲಿ -8 ಪ್ಲಸ್ 2 ಅಂದರೆ -6. 0 ಪ್ಲಸ್ 0 ಅಂದರೆ 0 ಆಯಿತು. ಸೊ ದಿಸ್ ಇಸ್ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್. ಸೊ ಈಗ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ನ ಸಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಹೌದಾ. ಸೊ ಇಲ್ಲಿ ಸಿ ಮ್ಯಾಟ್ರಿಕ್ಸ್ ಬರೀತೀನಿ. ಸೊ ಸಿ ಮ್ಯಾಟ್ರಿಕ್ಸ್ ಏನಿದೆ 2 -2 ಆ್ಯಂಡ್ 3. ಸೊ ಎ ಪ್ಲಸ್ ಬಿ ಮ್ಯಾಟ್ರಿಕ್ಸ್ನ ಸಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು, ನಾವು ಟೇಕ್ ಫಸ್ಟ್ ರೋ ಅಂಡ್ ಮಲ್ಟಿಪ್ಲೈ ವಿತ್ ಕಾಲಮ್. ಸೊ 0 ಇಂಟು 2 ಅಂದರೆ 0, 7 ಇಂಟು -2 ಅಂದರೆ -14, 8 ಇಂಟು 3 ಅಂದರೆ 24. ಓಕೆ, ನೆಕ್ಸ್ಟ್ -5 ಇಂಟು 2 ಅಂದರೆ -10, 0 ಇಂಟು -2 ಅಂದರೆ 0. ನೆಕ್ಸ್ಟ್ 10 ಇಂಟು 3 ಅಂದರೆ 30 ಆಗುತ್ತೆ ಹೌದಾ. ನೆಕ್ಸ್ಟ್ ಥರ್ಡ್ ರೋ ಅಂತ ತಗೊಳ್ಳೋಣ. 8 ಇಂಟು 2 ಅಂದರೆ 16 ಆಗುತ್ತೆ. ದೆನ್ -6 ಇಂಟು -2, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 6 2 is 12, 0 ಇಂಟು 3 ಅಂದರೆ 0 ಆಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಎ ಪ್ಲಸ್ ಬಿ ಇಂಟು ಸಿ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ಏನಾಗುತ್ತೆ? 24ಅಲ್ಲಿ 14 ಹೋದರೆ 10 ಆಗುತ್ತೆ. 13ಅಲ್ಲಿ 10 ಹೋದರೆ 20 ಆಗುತ್ತೆ. ದೆನ್ 16 ಪ್ಲಸ್ 12 ಅಂದರೆ 28. ಸೊ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 3. ಸೊ ನಮ್ಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಸಿಗ್ಬಿಡುತ್ತೆ ನಮಗೆ. ವೆರಿಫೈ ದಟ್ ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಏನಾಗಬೇಕು ನಮಗೆ? ಎ ಸಿ ಪ್ಲಸ್ ಬಿ ಸಿ ಆಗಬೇಕು. ಸೊ ಎ ಸಿನೂ ಫೈಂಡ್ ಔಟ್ ಮಾಡಿದ್ವಿ, ಬಿ ಸಿನೂ ಫೈಂಡ್ ಔಟ್ ಮಾಡಿದ್ವಿ. ಇಕ್ವೇಶನ್ 1 ಮತ್ತು ಇಕ್ವೇಶನ್ 2ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಆ್ಯಡ್ ಇಕ್ವೇಶನ್ 1 and 2. ಸೊ ನಮ್ಗೇನು ಸಿಗುತ್ತೆ? ಎ ಸಿ ಪ್ಲಸ್ ಬಿ ಸಿ ಸಿಗುತ್ತೆ. ಸೊ ಆ್ಯಡ್ ಮಾಡೋಣ. 9 ಪ್ಲಸ್ 1 ಅಂದರೆ 10, ದೆನ್ 12 ಪ್ಲಸ್ 2 ಅಂದರೆ 12 ಪ್ಲಸ್ 8 ಅಂದರೆ 20. ನೆಕ್ಸ್ಟ್ 30 ಮೈನಸ್ 2 ಅಂದರೆ 28. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 4. ಈಗ ನೋಡಿ ಇಕ್ವೇಶನ್ 3 ಮತ್ತೆ ಇಕ್ವೇಶನ್ 4 ಅಬ್ಸರ್ವ್ ಮಾಡಿದ್ರೆ ರೈಟ್ ಹ್ಯಾಂಡ್ಸ್ ಆರ್ ಎಚ್ ಎಸ್ ಸೇಮ್ ಇದೆ. ಸೊ ಹಂಗಾಗಿ ಎಲ್ ಎಚ್ ಎಸ್ ಕೂಡ ಈಕ್ವಲ್ ಆಗುತ್ತೆ. ಸೊ ದೇರ್ ಫೋರ್ ಫ್ರಮ್ ಇಕ್ವೇಶನ್ 3 and 4 it is verified that so ಏನು ವೆರಿಫೈ ಮಾಡಿದ್ವಿ ನಾವು? ಎ ಪ್ಲಸ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಓಕೆ, ಐ ಹೋಪ್ ಈ ಎರಡು ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.